ಮಾತ್ರ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ಕ್ಯಾಬಿನೆಟ್ ನಲ್ಲಿ ಬಡ್ತಿ ನೇಮಕಾತಿಗಳನ್ನ ತಡೆಯುವಂತಹ ತನ್ನ ಹಠಮಾರಿ ಧೋರಣೆಯನ್ನ ಬಿಡಬೇಕು. ಇವತ್ತು ಬಡ್ತಿಯನ್ನ ತಡೆಯುವಂತಹ ಒಂದು ಕೆಲಸಕ್ಕೆ ಕ್ಯಾಬಿನೆಟ್ ನಲ್ಲಿ ಮುಂದಾಗಬೇಕು. ಈ ಬಗ್ಗೆ ನಾವು ಸಾಕಷ್ಟು ಮನವಿಗಳನ್ನು ಮಾಡಿದ್ದೀವಿ, ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ಒಂದು ವೇಳೆ ಇವತ್ತು ಅವರು ಬಡ್ತಿ ನೇಮಕಾತಿಗಳನ್ನ ತಡೆದ್ರೆ ಬಹುಶಃ ನಮ್ಮ ಹೋರಾಟದ ಒಂದು ತೀವ್ರತೆ, ಉಗ್ರ ಸ್ವರೂಪ ಬಹಳಷ್ಟು ತಣ್ಣಗಾಗಬಹುದು. ನಮಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಅದು. ಒಂದು ವೇಳೆ ಅವರು ಹಠಮಾರಿ ಧೋರಣೆಯಿಂದ ಬಡ್ತಿ ನೇಮಕಾತಿಗಳನ್ನ ಮತ್ತೆ ಮುಂದುವರಿಸ್ತೀವಿ ಅನ್ನೋದಾದ್ರೆ ನಾಳೆಯಿಂದ ಅತ್ಯಂತ ಉಗ್ರವಾದ ಸ್ವರೂಪದ ಹೋರಾಟಗಳನ್ನ ಅವರು ನೋಡಬೇಕಾಗ್ತದೆ. ಸಚಿವರ ಮನೆಗಳಿಗೆ ಗುತ್ತಿಗೆಗಳನ್ನು ಹಾಕುವಂತ ಕೆಲಸವನ್ನ ನಾವು ಮಾಡಬೇಕಾಗ್ತದೆ. ಆಮೇಲೆ ಸರ್ಕಾರ ಕಾನೂನು ಕ್ರಮ ಮತ್ತೊಂದು ಏನೇ ಮಾಡಿದ್ರು ಕೂಡ ಅದಕ್ಕೆ ನಾವು ಒಂದೇ ಮಾತು ಹೇಳುವಂಥದ್ದು, ಐ ಡೋಂಟ್ ಕೇರ್. ನಾವೇನೇ ಮಾಡೋದು, ನಾವು ಕೇರೇ ಮಾಡಲ್ಲ. ನೀವು ಏನ್ ಬೇಕಾದ್ರೂ ಮಾಡ್ಬೋದು, ಲಾಠಿ ಬಿಸ್ಬೋದು, ಬೂಟ್ ಹೊಡಿಬೋದು, ಗುಂಡು ಹಾಕ್ಬೋದು, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಈ ಸಮುದಾಯದ ಸ್ವಾಭಿಮಾನಕ್ಕಾಗಿ, ಈ ಸಮುದಾಯದ ನೌಕರರ ಹಿತಾಸಕ್ತಿಗಾಗಿ, ಈ ಸಮುದಾಯದ ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ನಾವು ಈ ಹೋರಾಟವನ್ನ ಕಾಯ್ದಿಟ್ಕೊಂಡಿದ್ದೀವಿ. ಅದಕ್ಕಾಗಿ ನಾವು ಪ್ರಾಣಗಳನ್ನಾದ್ರೂ ಕೂಡ ಕೊಟ್ಟು ನಾವು ನ್ಯಾಯವನ್ನು ಗೆಲ್ತೀವಿಂತ ಮಾತು ಕೊಟ್ಟು ಬಂದಿದ್ದೀವಿ. ಅದಕ್ಕೆ ನಡ್ಕೊತೀವಿ. ಮುಂದಿನ ಆಗಬಹುದಾದ ಯಾವುದೇ ಅನಾಹುತಗಳಿಗೆ ಸರ್ಕಾರ ಹೊಣೆ ಆಗುತ್ತೆ, ನಮ್ಮ ಮಾನವ ಪ್ರಾಣಗಳಿಗೆ ಸರ್ಕಾರ ಹೊಣೆ ಆಗುತ್ತೆ. ಅಂತ ಒಂದು ತುರಂತಕ್ಕೆ ಸರ್ಕಾರ ಅವಕಾಶ ಮಾಡಿಕೊಡದೆ ಇವತ್ತಿನ ಕ್ಯಾಬಿನೆಟ್ ನಲ್ಲಿ ಬಡ್ತಿ ತಡೆಯುವಂತಹ ಒಂದು ಕೆಲಸಕ್ಕೆ ಮುಂದಾಗಬೇಕು ಅನ್ನುವಂಥ ಆಗ್ರಹವನ್ನ ಚನ್ನರಾಯಪಟ್ಟಣದ ಸಮಸ್ತ ಹೋರಾಟಗಾರರ ಪರವಾಗಿ ಹೇಳ್ತಾ ಇದ್ದೀನಿ. ಜಾತಿಗಳಲ್ಲಿ ಒಳಮೀಸಲಾತಿ ಇಲ್ಲಿನ ಸರ್ಕಾರಗಳು ಹಲವಾರು ಆಯೋಗಗಳನ್ನು ಮಾಡಿ ಆಯೋಗದ ವರದಿಯನ್ನು ತರಿಸಿಕೊಂಡು ಇವತ್ತು ಆದೇಶನ ಜಾರಿಗೊಳಿಸಲಿಕ್ಕೆ ಮೀನಾಮೇಷ ಎನಿಸಿರ್ತಕ್ಕಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗಿರೋ ಕಾರಣ ಮಾನ್ಯ ಭಾರತ ದೇಶದ ಉಚ್ಚ ಸುಪ್ರೀಂ ಕೋರ್ಟ್ ಏನು ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಮೀಸಲಾತಿ ವರ್ಗೀಕರಣ ಮಾಡಬೇಕು ಅಂತ ಹೇಳಿ ಆದೇಶ ಕೊಟ್ಟ ಮೇಲೆ 8 ತಿಂಗಳಾಯಿತು. ಈ ಸಿದ್ದರಾಮಯ್ಯ ಸರ್ಕಾರ ಆ ಆದೇಶದ ತಿಂಗಳಿಗೆ ಹಾಕೊಂಡು ಬೇಯ್ತೇನೆ. ಇದರಿಂದ ನಮ್ಮ ಸಮಾಜಕ್ಕೆ ತುಂಬಾ ನೋವಾಗಿದೆ. 30 ವರ್ಷಗಳ ಕಾಲ ಸುದೀರ್ಘವಾಗಿ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಹಂಗಾಗಿ ಇವತ್ತು ನಮ್ಮ ರಾಜ್ಯದ ಬೆಂಕಿಯ ಕಿವಿ ಕ್ರಾಂತಿಕಾರಿ ಹೋರಾಟ ಮಾಡ್ತಕ್ಕಂಥ ಭಾಸ್ಕರ್ ಪ್ರಸಾದ್ ಅವರು ಇಡೀ ರಾಜ್ಯದಂತ ಒಂದು ಪ್ರವಾಸವನ್ನು ಮಾಡಿ ಈ ಸಮಾಜವನ್ನ ಜಾಗೃತಿಗೊಳಿಸಿ ಇವತ್ತೇನು 11 ಗಂಟೆ ಕ್ಯಾಬಿನೆಟ್ ಇದ್ದಾರೆ. ಇವತ್ತು ತೀರ್ಮಾನ ಒಳಮೀಸಲಾತಿ ವರ್ಗೀಕರಣ ಆಗಬೇಕು ಅಂತ ಹೇಳಿ ನಾವು ಪಣಪಟ್ಟು ಹೋರಾಟ ಮಾಡ್ತೀವಿ. ಈ ಹೋರಾಟಕ್ಕೆ ಭಾಸ್ಕರ್ ಪ್ರಸಾದ್ ಅವರ ಹೋರಾಟಕ್ಕೆ ಎಲ್ಲ ಬಂಧುಗಳು ಬೆಂಬಲವನ್ನು ಸೂಚಿಸಿ ಅವರಿಗೆ ಸ್ವಾಗತವನ್ನು ಬಯಸ್ತಾರೆ.